ಸ್ಪೀಡಿಗೆ ಬಂದರೆ ಅಂದರೆ RPM ಮೀಟ್ರನ್ನು ಈ ಥರ ನಿಮಗೆ ಕೊಟ್ಟಾರ. ಸೊ ನೀವು ಬೈಕ್ ಏನಾದರೂ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಸೊ ಈ ಥರ ಒಂದು ರೌಂಡ್ ಹಾಕಿ ಸೊ ಕೆಳಗಡೆ ಬರುತ್ತೆ. ಆಮೇಲೆ ಇಲ್ಲಿ ನಿಮಗೆ ಫ್ಯೂಯಲ್ ತೋರಿಸುತ್ತೆ. ಸೊ ಆಮೇಲೆ ನಿಮಗೆ ಅದ್ರ ಜೊತೆಗೆ ಇಲ್ಲಿ ಟೈಮಿಂಗ್ ತೋರಿಸುತ್ತೆ. ಆಮೇಲೆ ಸ್ಪೀಡೋಮೀಟ್ರ್ ಐತಿ. ಆಮೇಲೆ ನಿಮಗೆ ಟೋಟಲಾಗಿ ಎಷ್ಟು ಹೊಡೈತಿ ಅನ್ನೋದು ಅದನ್ನು ತೋರಿಸುತ್ತೆ. ನಿಮ್ಗೆ ಏನಾದರೂ ಸರ್ವಿಸ್ ಮಾಡಿ ಅಂತಂದರೆ ಇಲ್ಲಿ ನಿಮಗೆ ಈ ಥರದ ಸಿಂಬಲ್ ತೋರಿಸುತ್ತೆ. ಆಮೇಲೆ ನಿಮಗೆ ಬೈಕ್ ಸೈಡ್ ಸ್ಟ್ಯಾಂಡ್ನಾಗ ಇತ್ತಂದ್ರೆ ಈ ಥರ ಸೈಡ್ ಸ್ಟ್ಯಾಂಡ್ ಐತಿ ಅಂತೇಳಿ ತೋರಿಸುತ್ತೆ. ಆಮೇಲೆ ಇದು ನಿಮಗೆ RPM ಲಿಮಿಟ್. ಸೊ ನೀವು ಯಾವಾಗ ಇದನ್ನು ಕ್ರಾಸ್ ಮಾಡ್ತಿರಲ್ಲ ಈ ರೆಡ್ ನಂಬರ್, ಸೊ ಅವಾಗ ಇದು ಈ ಥರ ಲೈಟ್ ಬರುತ್ತೆ. ಸೊ ಈ ಸೈಡ್ ನಿಮಗೆ ಇಲ್ಲಿ ಬಜಾಜ್ ಸಿಂಬಲ್ ಐತಿ. ಸೊ ನಿಮಗೇನಾದರೂ ಬೈಕ್ ಏನಾದರೂ ಕನ್ಫ್ಯೂಷನ್ ಇತ್ತಂದ್ರೆ ಸೊ ಇದನ್ನು ನೋಡಿ ನೀವು ತಿಳ್ಕೊಬೋದು. ಆಮೇಲೆ ಇದು ಈ ಥರ ಇದೊಂದು ಹೇಳಿದ ಮರ್ತಿದ್ದೆ ನಿಮಗೆ. ಸೊ ಇಲ್ಲಿ ಪಾಸ್ ಬಟನ್ ಐತಿ. ಸೊ ಇದು ಪಾಸ್ ಮಾಡಿದ್ರೆ ಮುಂದಿನ ಲೈಟ್ ಆಗುತ್ತೆ. ಸೊ ಕಾಣ್ತಿರ್ಬೋದು, ಕಾಣಿಸುತ್ತೆ ಅನ್ಕೋತೀನಿ. ಸೊ ಇದಿಷ್ಟು. ಆಮೇಲೆ ನೀವು ಇಲ್ಲಿ ಈ ಟೈಮನ್ನು ಸೆಟ್ಟಿಂಗ್ ಮಾಡ್ಕೋಬೇಕಂದ್ರೆ ಇಲ್ಲಿ 2 ಬಟನ್ ಕೊಟ್ಟಾರ, ಮಿನಿಟ ಮತ್ತು ಸೆಕೆಂಡ್ ಅಂತೇಳಿ. ಸೊ ಈ ಕಡೆ ಮಿನಿಟ, ಈ ಕಡೆ ಸೆಕೆಂಡ್ ಐತಿ. ಸೊ ಅದರಿಂದ ನೀವು ಇಲ್ಲಿ ಕಂಟ್ರೋಲ್ ಮಾಡ್ಕೋಬೋದು.